ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಅಡಿಕೆ ರೇಟ್ ಮಾಹಿತಿ ಹಾಗೂ ಕೊಬ್ಬರಿಯ ರೇಟ್ ಮಾಹಿತಿ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮಾರುಕಟ್ಟೆಯಲ್ಲಿ ಅಡಿಕೆ ರೇಟ್ ಹಾಗೂ ಕೊಬ್ಬರಿಯ ರೇಟ್ ದಿಢೀರ್ ಏರಿಕೆ ಆಗಿರುವಂಥದ್ದು. ಹೌದು ಸ್ನೇಹಿತರೆ, ಕಳೆದ ಸುಮಾರು 1 ತಿಂಗಳಿನಿಂದ ಅಡಿಕೆ ರೇಟ್ ದಿಢೀರ್ ಇಳಿಕೆಯಾಗಿತ್ತು. ಅದೇ ರೀತಿ ಕೊಬ್ಬರಿಯ ರೇಟ್ ಕೂಡ ಕುಸಿದು ಹೋಗಿತ್ತು. ಆದರೆ ಇದೀಗ ಮತ್ತೆ ಅಡಿಕೆ ಹಾಗೂ ಕೊಬ್ಬರಿ ರೇಟ್ ಎರಡೂ ಕೂಡ ಏರಿಕೆಯತ್ತ ಸಾಗುತ್ತಿರುವಂಥದ್ದು. ಹಾಗಾದರೆ ನಿಮ್ಮ ಜಿಲ್ಲೆಯಲ್ಲಿ ಇವತ್ತಿನ ಅಡಿಕೆ ರೇಟ್ ಏನು? ಇವತ್ತು ಯಾವ ವೆರೈಟಿ ಅಡಿಕೆ ಬೆಲೆ ಎಷ್ಟೆಷ್ಟು ಏರಿಕೆಯಾಗಿದೆ, ಅದೇ ರೀತಿ ಕೊಬ್ಬರಿಯ ಬೆಲೆ ಎಷ್ಟು ಏರಿಕೆಯಾಗಿದೆ ಎಲ್ಲವನ್ನೂ ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಸಿಗ್ತಾ ಹೋಗ್ತೈತೆ. ಅದೇ ರೀತಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ಮುಖಾಂತರ ವಿಡಿಯೋ ನೋಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅಡಿಕೆ ಬೆಲೆ ನಿಮ್ಮ ಪ್ರಕಾರ ಎಷ್ಟು ಏರಿಕೆಯಾಗಬೇಕು, ಅದೇ ರೀತಿ ಕೊಬ್ಬರಿಯ ಬೆಲೆ ಎಷ್ಟು ಏರಿಕೆಯಾಗಬೇಕು ಎಂಬುದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಸ್ನೇಹಿತರೆ, ನೀವೇನಾದರೂ ಅಡಿಕೆ ಚಾವಣಿ ಮಾಡ್ತಿದ್ರೆ, ಅದೇ ರೀತಿ ವರ್ಷದ ಲೆಕ್ಕದಲ್ಲಿ ತೋಟವನ್ನು ಗುತ್ತಿಗೆಗೆ ಕೊಡ್ತಿದ್ರೆ, ಅದೇ ರೀತಿ ಸಿಪ್ಪೆ ಸಮೇತ ಕೆಜಿ ಲೆಕ್ಕದಲ್ಲಿ ಅಡಿಕೆ ಮಾರಾಟ ಮಾಡ್ತಿದ್ರೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಬಹಳ ಉಪಯುಕ್ತವಾಗುತ್ತದೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನಿಮ್ಮ ಜಿಲ್ಲೆಯ ಗೊರಬಲು ಅಡಿಕೆ ರೇಟ್ ಏನು, ಸರಕು ಅಡಿಕೆ ರೇಟ್ ಏನು, ರಾಶಿ ಅಡಿಕೆ, ಬೆಟ್ಟೆ ಅಡಿಕೆ, ಸಿಪ್ಪೆಗೋಟು ಅಡಿಕೆಗಳ ರೇಟ್ ಏನಿದೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲೂ ಕಾಡುವ ಒಂದು ಪ್ರಶ್ನೆ, ಅಡಿಕೆ ರೇಟ್ ಮುಂದಿನ ದಿನಗಳಲ್ಲಿ ಏರಿಕೆಯಾಗುತ್ತದೆಯೇ ಅಥವಾ ಇಳಿಕೆಯಾಗುತ್ತದೆಯೇ? ಕೊಬ್ಬರಿಯ ರೇಟ್ ಏರಿಕೆಯಾಗುತ್ತದೆಯೇ ಅಥವಾ ಇಳಿಕೆಯಾಗುತ್ತದೆಯೇ? ನಿಮ್ಮೆಲ್ಲರ ಪ್ರಶ್ನೆಗೆ ನನ್ನ ಉತ್ತರ, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನಿಸಿದರೆ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುವಂಥದ್ದು. ಹೌದು ಸ್ನೇಹಿತರೆ, ಈ ಬಾರಿ ಕರ್ನಾಟಕದ ಹಲವೆಡೆ ಹಾಗೂ ಭಾರತದಾದ್ಯಂತ ಮಳೆ ತಡವಾಗಿ ಆರಂಭವಾಗಿದೆ. ಅದೇ ರೀತಿ ಈ ವರ್ಷ ಬಿಸಿಲಿನ ತಾಪಮಾನ ತುಂಬ ಹೆಚ್ಚಾಗಿದ್ದ ಕಾರಣದಿಂದಾಗಿ ಅಡಿಕೆ ಫಸಲು ಸರಿಯಾಗಿ ಕಚ್ಚಿಲ್ಲ. ಕೆಲವು ಕಡೆಗಳಲ್ಲಿ ಹರಳು ತುಂಬ ಹೆಚ್ಚು ಉದುರಿ ಹೋಗಿವೆ. ಈ ಎಲ್ಲ ಕಾರಣಗಳಿಂದಾಗಿ ಈ ವರ್ಷದ ಅಡಿಕೆ ಉತ್ಪಾದನೆ ತುಂಬ ಕಡಿಮೆಯಾಗಿದೆ. ಅದೇ ರೀತಿ ಉತ್ಪಾದನೆ ಕಡಿಮೆಯಾದರೆ ಬೇಡಿಕೆ ಏರಿಕೆ ಆಗೇ ಆಗುತ್ತದೆ. ಈ ಕಾರಣಗಳಿಂದಾಗಿ ಮಾರುಕಟ್ಟೆಯಲ್ಲಿ ಈ ಬಾರಿ ಅಡಿಕೆ ಬೆಲೆ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇರುವಂಥದ್ದು. ಇದೀಗ ಕೊಬ್ಬರಿಯ ಬೆಲೆ ನೋಡೋದಾದರೆ, ಹಲವು ಕಡೆಗಳಲ್ಲಿ ಎಳನೀರಿಗೆ ಉತ್ತಮ ಬೇಡಿಕೆ ಇದ್ದ ಕಾರಣದಿಂದಾಗಿ ತೆಂಗಿನಕಾಯಿಯನ್ನು ಮುಂಚಿತವಾಗಿ ಎಳನೀರಾಗಿ ಮಾರಾಟ ಮಾಡಲಾಗಿತ್ತು. ಜೊತೆಗೆ ಕೆಲವು ಪ್ರದೇಶಗಳಲ್ಲಿ ಮಳೆ ಕೊರತೆಯಿಂದ ತೆಂಗಿನಕಾಯಿ ಇಳುವರಿ ಕಡಿಮೆಯಾಗಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಕೊಬ್ಬರಿ ಮತ್ತು ತೆಂಗಿನಕಾಯಿ ದರಗಳಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುವಂಥದ್ದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಕೊಬ್ಬರಿ ಹಾಗೂ ಅಡಿಕೆ ರೇಟ್ ಏರಿಕೆ ಮಾಹಿತಿಯನ್ನು ನಮ್ಮ ಚಾನಲ್ನ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ಮಾತ್ರ ನಿಮಗೆ ದಿನನಿತ್ಯದ ಮಾರುಕಟ್ಟೆ ಅಪ್ಡೇಟ್ ಸಿಗ್ತಾ ಹೋಗ್ತೈತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಇವತ್ತಿನ ಅಡಿಕೆ ರೇಟ್ ಏನಿದೆ ನೋಡೋಣ. ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ಇವತ್ತು ಪ್ರತಿ 100 kg ಸರಕು ಅಡಿಕೆಗೆ 91,896 ರೂಪಾಯಿ ಇದೆ. ಅದೇ ರೀತಿ ಬೆಟ್ಟೆ ಅಡಿಕೆಗೆ 61,299 ರೂಪಾಯಿ ಇರುವಂಥದ್ದು. ರಾಶಿ ಅಡಿಕೆಗೆ 52,109 ರೂಪಾಯಿ ಇದೆ. ಗೊರಬಲು ಅಡಿಕೆಗೆ 42,719 ರೂಪಾಯಿ ಇರುವಂಥದ್ದು. ನಂತರ ತುಮಕೂರು ಜಿಲ್ಲೆಯಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ತುಮಕೂರಿನಲ್ಲಿ ಸರಕು ಅಡಿಕೆ ಬೆಲೆ 97,410 ರೂಪಾಯಿ ಇದೆ. ಬೆಟ್ಟೆ ಅಡಿಕೆ ಬೆಲೆ 63,354 ರೂಪಾಯಿ ಇರುವಂಥದ್ದು. ರಾಶಿ ಅಡಿಕೆ ಬೆಲೆ 53,250 ರೂಪಾಯಿ ಇದೆ. ಗೊರಬಲು ಅಡಿಕೆ ಬೆಲೆ 43,450 ರೂಪಾಯಿ ಇರುವಂಥದ್ದು. ನಂತರ ಚಿಕ್ಕಮಗಳೂರಿನಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಚಿಕ್ಕಮಗಳೂರಿನಲ್ಲಿ ಸರಕು ಅಡಿಕೆ ಬೆಲೆ 97,140 ರೂಪಾಯಿ ಇರುವಂಥದ್ದು. ಬೆಟ್ಟೆ ಅಡಿಕೆ ಬೆಲೆ 67,364 ರೂಪಾಯಿ ಇದೆ. ಅದೇ ರೀತಿ ರಾಶಿ ಅಡಿಕೆ ಬೆಲೆ 53,100 ರೂಪಾಯಿ ಇರುವಂಥದ್ದು. ಗೊರಬಲು ಅಡಿಕೆ ಬೆಲೆ 43,200 ರೂಪಾಯಿ ಇದೆ. ಹಾಸನದಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ಹಾಸನದಲ್ಲಿ ಸರಕು ಅಡಿಕೆ ಬೆಲೆ 91,180 ರೂಪಾಯಿ ಇರುವಂಥದ್ದು. ಬೆಟ್ಟೆ ಅಡಿಕೆ ಬೆಲೆ 61,364 ರೂಪಾಯಿ ಇದೆ. ರಾಶಿ ಅಡಿಕೆ ಬೆಲೆ 57,800 ರೂಪಾಯಿ ಇರುವಂಥದ್ದು. ಅದೇ ರೀತಿ ಗೊರಬಲು ಅಡಿಕೆ ಬೆಲೆ 47,900 ರೂಪಾಯಿ ಇದೆ. ನಂತರ ಅರಸೀಕೆರೆಯಲ್ಲಿ ಕೊಬ್ಬರಿಯ ರೇಟ್ ಏನಿದೆ ನೋಡೋದಾದರೆ, ಇವತ್ತು ಅರಸೀಕೆರೆಯಲ್ಲಿ ಪ್ರತಿ 100 kg ಕೊಬ್ಬರಿಗೆ 31,500 ರೂಪಾಯಿ ಇರುವಂಥದ್ದು. ಅದೇ ರೀತಿ ತುಮಕೂರಿನಲ್ಲಿ ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ತುಮಕೂರಿನಲ್ಲಿ ಇವತ್ತು ಕೊಬ್ಬರಿಯ ಮಾರುಕಟ್ಟೆ ರೇಟ್
32,500 ರೂಪಾಯಿಗಳಿದೆ. ಅದೇ ರೀತಿ ತಿಪ್ಪಟೂರಿನಲ್ಲಿ ಏನು ರೇಟ್ ಇದೆ ನೋಡೋದಾದರೆ, ತಿಪ್ಪಟೂರಿನಲ್ಲಿ ಪ್ರತಿ 100 kg ಕೊಬ್ಬರಿಗೆ ಇವತ್ತು 32,800 ರೂಪಾಯಿ ಇದೆ. ನಂತರ ಚಿಕ್ಕಮಗಳೂರಿನಲ್ಲಿ ಇವತ್ತು ಕೊಬ್ಬರಿ ರೇಟ್ ಏನಿದೆ ನೋಡೋದಾದರೆ, ಚಿಕ್ಕಮಗಳೂರಿನಲ್ಲಿ ಇವತ್ತು ಕೊಬ್ಬರಿ ರೇಟ್ 30,500 ರೂಪಾಯಿ ಇದೆ. ಅಂದರೆ ಚಿಕ್ಕಮಗಳೂರಿನಲ್ಲಿ ಎಲ್ಲ ಜಿಲ್ಲೆಗಳಿಗೂ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಕೆಲವು ಮಾರುಕಟ್ಟೆ ತಜ್ಞರ ಅಭಿಪ್ರಾಯದ ಪ್ರಕಾರ ಕೊಬ್ಬರಿಯ ರೇಟ್ 38,000ದಿಂದ 45,000ಕ್ಕೆ ತಲುಪುವ ಸಾಧ್ಯತೆ ಇರುವಂಥದ್ದು. ಹೌದು ಸ್ನೇಹಿತರೆ, ಈ ವರ್ಷದ ಕೊನೆಯವಷ್ಟರಲ್ಲಿ 38,000ದಿಂದ 45,000 ರೂಪಾಯಿ ಕೊಬ್ಬರಿ ರೇಟ್ ಏರಿಕೆಯಾಗುವ ಎಲ್ಲ ಸಾಧ್ಯತೆ ಇರುವಂಥದ್ದು. ಆದ್ದರಿಂದ ನೀವು ಮಾರಾಟ ಮಾಡಲು ಯೋಚನೆ ಮಾಡ್ತಿದ್ರೆ ಸರಿಯಾದ ಮಾರುಕಟ್ಟೆ ದರಗಳನ್ನು ಪರಿಶೀಲಿಸಿ ನಂತರ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ. ಅದೇ ರೀತಿ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಅಂದರೆ ವಿವಿಧ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಅಡಿಕೆ ರೇಟ್ ಏನಿದೆ ನೋಡೋದಾದರೆ, ಮೊದಲನೆಯದಾಗಿ ಕುಮ್ಮಟದಲ್ಲಿ ಹೊಸ ಚಾಲಿ ಅಡಿಕೆಗೆ 46,019 ರೂಪಾಯಿ ಇದೆ. ಕುಂದಾಪುರದಲ್ಲಿ ಹೊಸ ಚಾಲಿ ಅಡಿಕೆಗೆ 47,000 ರೂಪಾಯಿ ಇರುವಂಥದ್ದು. ಮೂಡುಗೆರೆಯಲ್ಲಿ ಇತರೆ ಅಡಿಕೆಗೆ 57,960 ರೂಪಾಯಿ ಇದೆ. ಪುತ್ತೂರಿನಲ್ಲಿ ಕೋಕಾ ಅಡಿಕೆಗೆ 33,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಪುತ್ತೂರಿನಲ್ಲಿ ಹೊಸ ವೆರೈಟಿ ಅಡಿಕೆಗೆ 47,000 ರೂಪಾಯಿ ಇದೆ. ಶಿಕಾರಿಪುರದಲ್ಲಿ ರಾಶಿ ಅಡಿಕೆಗೆ 21,300 ರೂಪಾಯಿ ಇರುವಂಥದ್ದು. ಸಿದ್ದಾಪುರದಲ್ಲಿ ಬಿಳೆಗೋಟಿಗೆ 37,289 ರೂಪಾಯಿ ಇದೆ. ಸಿದ್ದಾಪುರದಲ್ಲಿ ಚಾಲಿ ಅಡಿಕೆಗೆ 45,299 ರೂಪಾಯಿ ಇರುವಂಥದ್ದು. ಅದೇ ರೀತಿ ಸಿದ್ದಾಪುರದಲ್ಲಿ ಕೋಕಾ ಅಡಿಕೆಗೆ 37,899 ರೂಪಾಯಿ ಇದೆ. ನಂತರ ಸಿದ್ದಾಪುರದಲ್ಲಿ ಕೆಂಪು ಗೋಟಿಗೆ 35,900 ರೂಪಾಯಿ ಇದೆ. ಸಿದ್ದಾಪುರದಲ್ಲಿ ರಾಶಿ ಅಡಿಕೆಗೆ 49,889 ರೂಪಾಯಿ ಇರುವಂಥದ್ದು. ಸುಳ್ಯದಲ್ಲಿ ಕೋಕಾ ಅಡಿಕೆಗೆ 34,000 ರೂಪಾಯಿ ಇದೆ. ಅರಸೀಕೆರೆಯಲ್ಲಿ ಸಿಪ್ಪೆಗೋಟಿಗೆ 13,000 ರೂಪಾಯಿ ಇರುವಂಥದ್ದು. ಬಂಟ್ವಾಳದಲ್ಲಿ ಕೋಕಾ ಅಡಿಕೆಗೆ 27,000 ರೂಪಾಯಿ ಇದೆ. ಬಂಟ್ವಾಳದಲ್ಲಿ ಹೊಸ ವೆರೈಟಿಗೆ 47,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಬಂಟ್ವಾಳದಲ್ಲಿ ಹಳೆ ವೆರೈಟಿಗೆ 55,000 ರೂಪಾಯಿ ಇದೆ. ಬೆಳ್ತಂಗಡಿಯಲ್ಲಿ ಹೊಸ ವೆರೈಟಿಗೆ 47,000 ರೂಪಾಯಿ ಇರುವಂಥದ್ದು. ನಂತರ ಅರಸೀಕೆರೆಯಲ್ಲಿ ಸಿಪ್ಪೆಗೋಟಿಗೆ 13,000 ರೂಪಾಯಿ ಇದೆ. ಬಂಟ್ವಾಳದಲ್ಲಿ ಕೋಕಾ ಅಡಿಕೆಗೆ 27,000 ರೂಪಾಯಿ ಇರುವಂಥದ್ದು. ಬಂಟ್ವಾಳದಲ್ಲಿ ಹೊಸ ವೆರೈಟಿಗೆ 47,000 ಇದೆ. ಬಂಟ್ವಾಳದಲ್ಲಿ ಹಳೆ ವೆರೈಟಿಗೆ 55,000 ರೂಪಾಯಿ ಇರುವಂಥದ್ದು. ಬೆಳ್ತಂಗಡಿಯಲ್ಲಿ ಹೊಸ ವೆರೈಟಿಗೆ 47,000 ರೂಪಾಯಿ ಇದೆ. ಹೊನ್ನಾವಳಿಯಲ್ಲಿ ರಾಶಿ ಅಡಿಕೆ ಬೆಲೆ 25,000 ರೂಪಾಯಿ ಇರುವಂಥದ್ದು. ಹೊನ್ನಾವರದಲ್ಲಿ ಹೊಸ ಚಾಳಿ ಅಡಿಕೆಗೆ 39,000 ರೂಪಾಯಿ ಇದೆ. ಕುಮ್ಮಟದಲ್ಲಿ ಕೋಕಾ ಅಡಿಕೆಗೆ 33,000 ರೂಪಾಯಿ ಇರುವಂಥದ್ದು. ಅದೇ ರೀತಿ ಕುಮ್ಮಟದಲ್ಲಿ ಫ್ಯಾಕ್ಟ್ರಿ ಅಡಿಕೆಗೆ 26,000 ರೂಪಾಯಿ ಇದೆ. ಇದು ಇವತ್ತಿನ ಕರ್ನಾಟಕದ ವಿವಿಧ ಪ್ರದೇಶಗಳ ಅಡಿಕೆ ರೇಟ್ಗಳಾಗಿರುತ್ತದೆ. ಈ ವಿಡಿಯೋದಲ್ಲಿ ನಿಮ್ಮ ಜಿಲ್ಲೆಯ ರೇಟ್ ಮಿಸ್ ಆಗಿದ್ದರೆ ನಿಮ್ಮ ಜಿಲ್ಲೆ ಯಾವುದು ಹಾಗೂ ನಿಮ್ಮ ತಾಲೂಕು ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ದಿನಗಳಲ್ಲಿ ನಿಮ್ಮ ಜಿಲ್ಲೆ ಹಾಗೂ ತಾಲೂಕಿನ ಅಡಿಕೆ ರೇಟ್ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಅದೇ ರೀತಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.